ನಮಸ್ಕಾರ. ಇವತ್ತು ನಾವು ಮಾತಾಡೋಣ ಒಳ್ಳೆ ನಿದ್ದೆ ಮತ್ತೆ ಥೈರಾಯ್ಡ್ ಆರೋಗ್ಯಕ್ಕೆ ಸಹಾಯವಾಗೋ 4 ಸೂಪರ್ ಫುಡ್ಸ್ ಬಗ್ಗೆ. ಇದನ್ನ ಒಂದೊಂದಾಗಿ ಸರಳವಾಗಿ ನೋಡೋಣ, ಸರಿನಾ? ಸರಿ, ಒಂದು ಕ್ಷಣ ಯೋಚನೆ ಮಾಡಿ. ರಾತ್ರಿ ಹೊತ್ತು ಸರಿಯಾಗಿ ನಿದ್ದೆ ಬರದೇ ಇರೋದು ಎಷ್ಟೊಂದು ಜನಕ್ಕೆ ದೊಡ್ಡ ತಲೆನೋವಲ್ವಾ? ಇತ್ತೀಚೆಗಂತೂ ಈ ಸಮಸ್ಯೆ ಜಾಸ್ತಿನೇ ಆಗ್ತಿದೆ. ಅರೆ, ಇದಕ್ಕೆ ಕಾರಣ ನಮ್ಮ ಥೈರಾಯ್ಡ್ ಗ್ರಂಥಿ ಆಗಿರಬಹುದು ಅಂದ್ರೆ ನಂಬ್ತೀರಾ? ಹೌದು, ನಿದ್ದೆ ಸರಿಯಿಲ್ಲ ಅಂದ್ರೆ ಅದಕ್ಕೆ ಥೈರಾಯ್ಡ್ ಸಮಸ್ಯೆ ಕೂಡ ಒಂದು ಮುಖ್ಯ ಕಾರಣ ಆಗಿರಬಹುದು. ಹಾಗಾದ್ರೆ ನಿದ್ದೆಗೂ ಥೈರಾಯ್ಡ್ಗೂ ಎಲ್ಲಿಂದಲೇ ಸಂಬಂಧ ಅಂತ ಕೇಳ್ತಿದ್ದೀರಾ? ನೋಡಿ, ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಇದೆಯಲ್ಲ, ಅದು ಹಾರ್ಮೋನ್ನನ್ನ ಜಾಸ್ತಿ ಅಥವಾ ತುಂಬಾ ಕಡಿಮೆ ಪ್ರೊಡ್ಯೂಸ್ ಮಾಡಿದ್ರೆ ಅದರ ನೇರ ಎಫೆಕ್ಟ್ ನಮ್ಮ ನಿದ್ದೆ ಮೇಲಾಗುತ್ತೆ. ಸರಿ, ಹಾಗಿದ್ರೆ ಮೊದಲನೇ ಮನೆಮದ್ದು ಯಾವುದು ಅಂತ ನೋಡೋಣ ಬನ್ನಿ. ಅದು ಹುರಿದ ಕುಂಬಳಕಾಯಿ ಬೀಜ. ಇದರಲ್ಲಿ ಜಿಂಕ್ ಮತ್ತೆ ಟ್ರಿಪ್ಟೋಫ್ಯಾನ್ ಅನ್ನೋ ಅಂಶಗಳು ಭರಪೂರವಾಗಿವೆ. ಕುಂಬಳಕಾಯಿ ಬೀಜದ ಕಥೆನೇ ಒಂದು ರೀತಿ ಇಂಟ್ರೆಸ್ಟಿಂಗ್. ಇದ್ರಲ್ಲಿರೋ ಜಿಂಕ್ ಇದೆಯಲ್ಲ, ಅದು ಥೈರಾಯ್ಡ್ ಹಾರ್ಮೋನ್ಗಳನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಟ್ರಿಪ್ಟೋಫ್ಯಾನ್ ಅಂತ ಒಂದು ಅಮೈನೋ ಆಸಿಡ್ ಇದೆ. ಇದು ನಮ್ಮ ಬಾಡಿಯಲ್ಲಿ ಮೆಲಟೋನಿನ್ ಆಗಿ ಬದಲಾಗತ್ತೆ. ಈ ಮೆಲಟೋನಿನ್ ತಾನೇ ನಿದ್ರೆ ಬರೋಕೆ ಮುಖ್ಯ ಕಾರಣ. ಅದರ ಜೊತೆಗೆ ಕಾಪರ್ ಮತ್ತೆ ಸೆಲೆನಿಯಂ ಕೂಡ ನಿದ್ದೆ ಕ್ವಾಲಿಟಿನ ಚೆನ್ನಾಗಿ ಮಾಡುತ್ತೆ. ಹಾಗಾದ್ರೆ ಇದನ್ನು ತಿನ್ನೋದು ಹೇಗೆ? ಸಿಂಪಲ್. ಪ್ರತಿದಿನ ರಾತ್ರಿ ಮಲ್ಗೋಕೆ ಮುಂಚೆ ಒಂದೇ 1 ಟೇಬಲ್ ಸ್ಪೂನ್ ಹುರಿದ ಕುಂಬಳಕಾಯಿ ಬೀಜ ತಿಂದ್ರೆ ಸಾಕು. ಓಕೆ, ನಮ್ಮ ಲಿಸ್ಟ್ನ ಎರಡನೇ ಐಟಮ್ ನೆನೆಸಿದ ಗೋಡಂಬಿ. ಇದು ಸೆಲೆನಿಯಂನ ಒಂದು ನ್ಯಾಚುರಲ್ ಸೋರ್ಸ್ ಅಂತಾನೆ ಹೇಳಬಹುದು. ಗೋಡಂಬಿಲಿರೋ ಈ ಸೆಲೆನಿಯಂ ಇದೆಯಲ್ಲ, ಇದು ಥೈರಾಯ್ಡ್ ಗ್ಲ್ಯಾಂಡ್ ಸರಿಯಾಗಿ ಕೆಲಸ ಮಾಡೋ ಥರ ನೋಡಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ಥೈರಾಯ್ಡ್ ಲೆವೆಲ್ಸ್ ಕಂಟ್ರೋಲ್ ಮಾಡೋ ಜೊತೆಗೆ ಆಕ್ಸಿಡೇಟಿವ್ ಸ್ಟ್ರೆಸ್ ಅಂತಾರಲ್ಲ, ಅದ್ರಿಂದ ಥೈರಾಯ್ಡ್ ಟಿಶ್ಯೂಗೆ ಡ್ಯಾಮೇಜ್ ಆಗದ ಹಾಗೆ ಕಾಪಾಡುತ್ತೆ. ಇದರ ಬೆನಿಫಿಟ್ ಪಡ್ಕೋಬೇಕು ಅಂದ್ರೆ ಜಾಸ್ತಿ ಏನೂ ಬೇಡ. ಜಸ್ಟ್ 4ರಿಂದ 5 ನೆನೆಸಿದ ಗೋಡಂಬಿ ತಿಂದ್ರೆ ಸಾಕಾಗತ್ತೆ. ಮುಂದಿಂದು ನಮ್ಮ ಮೂರನೇ ಸೂಪರ್ ಫುಡ್, ಹಸಿ ಕೊಬ್ಬರಿ. ಇದು ನಮ್ಮ ಮೆಟಬಾಲಿಸಮ್ ಅನ್ನ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಹಸಿ ಕೊಬ್ಬರಿಲಿ ಮೀಡಿಯಂ ಚೈನ್ ಫ್ಯಾಟಿ ಆಸಿಡ್ಸ್ ಅಂತ ಇರುತ್ತೆ. ಇವು ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಸ್ಪೀಡ್ ಮಾಡಿ ಎನರ್ಜಿ ಲೆವೆಲ್ಸ್ ಜಾಸ್ತಿ ಮಾಡುತ್ತವೆ. ಅಷ್ಟೇ ಅಲ್ಲ, ಬ್ಲಡ್ ಶುಗರ್ ಕಂಟ್ರೋಲ್ ಮಾಡಿ ಓವರಾಲ್ ಥೈರಾಯ್ಡ್ ಆರೋಗ್ಯವನ್ನ ಚೆನ್ನಾಗಿಡುತ್ತೆ. ಇದಕ್ಕೆಂತ ಏನೂ ದೊಡ್ಡ ಕಷ್ಟಪಡ್ಬೇಕಿಲ್ಲ. ರಾತ್ರಿ ಮಲ್ಗೋ ಮುಂಚೆ ಒಂದು ಸಣ್ಣ ಪೀಸ್ ಹಸಿ ಕೊಬ್ಬರಿ ತಿಂದ್ರೆ ಮುಗೀತು. ಫೈನಲಿ, ನಮ್ಮ 4ನೇ ಮತ್ತು ಕೊನೆಯ ಪರಿಹಾರ, ನೆನೆಸಿದ ಚಿಯಾ ಸೀಡ್ಸ್. ಇದ್ರಲ್ಲಿ ಒಮೆಗಾ 3 ಮತ್ತು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬಾನೇ ಇದೆ. ಚಿಯಾ ಸೀಡ್ಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್ನ ಒಂದು ಬೆಸ್ಟ್ ಸೋರ್ಸ್ ಅಂತ ಹೇಳ್ಬೋದು. ಇದರ ಆಂಟಿ ಇನ್ಫ್ಲಮೇಟರಿ ಗುಣಗಳು ನಮ್ಮ ಥೈರಾಯ್ಡ್ ಗ್ಲ್ಯಾಂಡ್ನಲ್ಲಿ ಊತ ಅಥವಾ ಇನ್ಫ್ಲಮೇಷನ್ ಬರದಂಗೆ ತಡೆಯತ್ತೆ. ಸರಿ, ಇದರ ಬೆನಿಫಿಟ್ ಸಿಗ್ಬೇಕು ಅಂದ್ರೆ ರಾತ್ರಿ ಮಲಗೋಕೆ ಮುಂಚೆ 1 ಟೇಬಲ್ ಸ್ಪೂನ್ ನೆನ್ಸಿದ ಚಿಯಾ ಸೀಡ್ಸ್ ತಗೊಳ್ಳಿ. ಸರಿ, ಹಾಗಾದ್ರೆ ಇಷ್ಟೊತ್ತು ನಾವು ಮಾತಾಡಿದ ಈ 4 ಮನೆಮದ್ದುಗಳನ್ನ ಒಂದ್ಸಲ ಕ್ವಿಕ್ ಆಗಿ ರೀಕ್ಯಾಪ್ ಮಾಡೋಣ ಬನ್ನಿ. ನೋಡಿ, ಕುಂಬಳಕಾಯಿ ಬೀಜದಲ್ಲಿರೋ ಜಿಂಕ್ ಮತ್ತೆ ಟ್ರಿಪ್ಟೋಫ್ಯಾನ್ ಹಾರ್ಮೋನ್ ಬ್ಯಾಲೆನ್ಸ್ ಮಾಡಕ್ಕೆ ಮತ್ತೆ ನಿದ್ದೆ ಬರಕ್ಕೆ ಹೆಲ್ಪ್ ಮಾಡುತ್ತೆ. ಗೋಡಂಬಿಯಲ್ಲಿರೋ ಸೆಲೆನಿಯಂ ಥೈರಾಯ್ಡ್ ಫಂಕ್ಷನ್ಗೆ ಸಪೋರ್ಟ್ ಮಾಡುತ್ತೆ. ಇನ್ನು ಕೊಬ್ಬರಿಲಿರೋ ಫ್ಯಾಟಿ ಆಸಿಡ್ಸ್ ಮೆಟಬಾಲಿಸಮ್ ಬೂಸ್ಟ್ ಮಾಡುತ್ತೆ. ಕೊನೆಗೆ ಚಿಯಾ ಸೀಡ್ಸ್ನ ಒಮೆಗಾ 3 ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ. ಸಿಂಪಲ್ ಅಲ್ವಾ? ಹಾಗಿದ್ರೆ ಇವತ್ತು ನಾವು ತಿಳ್ಕೊಂಡ ಈ ಸಿಂಪಲ್ ಟಿಪ್ಸ್ನಲ್ಲಿ ಇವತ್ತು ರಾತ್ರಿಯಿಂದಲೇ ಶುರು ಮಾಡಬಹುದಾದ ಆ ಒಂದು ಸಣ್ಣ ಬದಲಾವಣೆ ಯಾವುದಾಗಿರಬಹುದು? ಸ್ವಲ್ಪ ಯೋಚನೆ ಮಾಡಿ ನೋಡಿ.